ಸೊ ಹೆಂಗಿದ್ದೀರಾ ನೀವೆಲ್ಲ? ನಾವಿವತ್ತು ಮಾತಾಡ್ತಾ ಇದ್ದೇವೆ ರೀಲ್ಸ್ ಇನ್ಸ್ಟಾಗ್ರಾಮ್ ಸಸ್ತಾ ರೀಲ್ಸ್ ಬಗ್ಗೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಪ್ರಸಾದ್ ಅಣ್ಣ ಅಂತ ಇವರು ನಂಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಭಾಳ ಖುಷಿ ಆಗ್ತೈತೆ. ನನಗೆ ಅಣ್ಣ ತಮ್ಮ ಇಲ್ಲ, ಇವ್ರು ನನ್ನ ತಮ್ಮ ಇದ್ದಂಗೆ. ಯಾಕಂದರೆ ಇವರು ನನ್ನ ಬಿಗ್ ಬಾಸಿಗೆ ಹೋಗೋದಕ್ಕಾಗಲಿ ಎಂತಕ್ಕಾದರೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಏನು ಅಣ್ಣ ಬಿಗ್ ಬಾಸ್ ಬೇರೆ ಹೋಗ್ತವ್ರಾ? ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಅಣ್ಣ ಇವನೇ ಹೇಳಿದ್ದು, ಇವನೇ ಅಣ್ಣ. ಏನಿಲ್ಲ ಗುರು, ನಾನೇ 3 ವರ್ಷದಿಂದ ಜಿಯೋಲ್ ಕೆಲಸ ಮಾಡ್ತಾ ಇದೀನಿ. ಇವನ್ನ ಬಿಗ್ ಬಾಸ್ ಬೇರೆ ಕಳಿಸ್ತಾರಂತೆ. ಅವೆಲ್ಲ ಸೀನ್ ಇಲ್ಲ ಗುರು, ಹಂಗೆ ಚಾನ್ಸ್ ಸಿಕ್ಕಿದ್ರೆ ನಾನೇ ಹೊಂಟೋಯ್ತೀನಿ, ಇವನಂತೂ ಕಳ್ಸಲ್ಲ. ಆದ್ರೂ ನೀವು ರೀಲ್ಸ್ ಅವರೆಲ್ಲ ಬಿಗ್ ಬಾಸ್ ಮನೆಗೆ ಹೋಗಿರೋದು ನೋಡಿದೀನಿ ಬಿಡಿ. ಹೋಗ್ಬಿಟ್ಟು ಒಂದೇ ವಾರಕ್ಕೆ ಬಿಗ್ ಬಾಸ್ ಮನೆಯಿಂದ ನಾನು ಯಾರನ್ನೂ ದೂರ ಮಾಡಿಲ್ಲ. ಯಾರಿಗೆ ನನ್ನ ಅವಶ್ಯಕತೆ ಮುಗೀತು ಅನ್ನಿಸ್ತೋ ಅವರೇ ನನ್ನನ್ನು ದೂರ ಮಾಡಿದ್ದಾರೆ. ಅಯ್ಯೋ ತಾತ, ಇವತ್ತು ನಾಳೆನೋ ಹೋಗ್ಬಿಡ್ತೀಯಾ? ಇದೆಲ್ಲ ಬೇಕಾ ನಿಂಗೆ? ಇವತ್ತ ನಾಳೆ ಯಾಕೆ? ನಾಳೆ ಬೆಳಗ್ಗೆ ನಿನ್ ಬಾತ್ರೂಮ್ ಹೋಗಿ ಕೂತ್ರೆ ಕೆಳಗಡೆಯಿಂದ ಯೋಲ್ ಹೋಗುತ್ತೋ ಇಲ್ಲ ಸ್ವಲ್ಪ ಪ್ರೆಷರ್ ಆಗಿದ್ರೆ ನಿನ್ ಪ್ರಾಣನೇ ಹೋಗ್ಬಿಡುತ್ತೋ ಗೊತ್ತಿಲ್ಲ. ಈ ವಯಸ್ಸಿಗೆ ಇದೆಲ್ಲ ಬೇಕಾ ನಿಂಗೆ? ನಾನು ದೊಡ್ಡ ಲೋಪರ್ ನನ್ ಮಗ. ಹೇ ವೆಂಕಿ, ಏನ್ ಇನ್ನ ಹಳೆ ಸ್ಟೈಲಲ್ಲಿ ವಿಡಿಯೋ ಮಾಡ್ತಿದ್ಯಾ? ನೋಡ್ ನಮ್ ಚಂದೋಣ್ಣನ ನೆನ್ನೆ ಮೊನ್ನೆ ಬಂದ್ಬಿಟ್ಟು ದಿನಕ್ಕೆ 10,000 20,000 ಬರ್ತಡೇ ಸಾಂಗ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ 100K. ಇದೇನ್ ಗುರು ಆಗ್ಲಿ 200K? ನೆನ್ನೆ ಮೊನ್ನೆ ನೋಡಿದಾಗ 100K ಇತ್ತು. ನೋಡ್ ಕಲ್ತ್ಕೋ ಅಂತ ಹೇಳಿದ್ದೆ ತಡ. ನೋಡಿ ಆಗ್ಲೇ ನಮ್ ವೆಂಕಿ ಕ್ರೇಜಿ ಹೆಂಗೆ ಕಾಫಿ ನಾಡ್ ವೆಂಕಿಯಾಗಿ ಕನ್ವರ್ಟ್ ಆಯ್ತವನೆ. ಹಾಯ್ ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ವೆಂಕಿ ಕ್ರೇಜಿ ಮಾಡುವ ನಮಸ್ಕಾರಗಳು. ನಾನು ಡಾಕ್ಟರ್ ರವಿ ಸರ್ ಆ್ಯಂಡ್ ಕಿಚ್ಚ ಸುದೀಪ್ ಸರ್ ಅವರ ಅಪ್ಪಟ ಅಭಿಮಾನಿ. ಮೂವಿ ಮಾಣಿಕ್ಯ, ಸಿಲ್ವರ್ ಜುಬ್ಲಿ, 100 ಡೇಸ್ ಕಂಪ್ಲೀಟ್. ಸೊ ಕಿಚ್ಚ ಸುದೀಪ್ ಸರ್ ಅವರ ಆಕ್ಟಿಂಗು ಈ ವೆರಿ ವೆರಿ ಫ್ಯಾಂಟಾಸ್ಟಿಕ್ ಆ್ಯಂಡ್ ಬ್ಯೂಟಿಫುಲ್, ಸೂಪರ್. ರವಿ ಸರ್ ಕೂಡ ತಂದೆ ಪಾತ್ರದಲ್ಲಿ ಮಾಡಿದ್ದಾರೆ, ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸೊ ಅವರ ಕೋರಿಕೆಯ ಪ್ರಕಾರ ನಾನು ಕಿಚ್ಚ ಸುದೀಪ್ ಸರ್ ಅವರ ನಿಮ್ಮನ್ನು ನೋಡಬೇಕು, ನಿಮ್ಮನ್ನು ನೋಡಲೇಬೇಕು, ನಿಮ್ಮ ಜೊತೆ ಕಾಫಿ ಕುಡಿಬೇಕು. ಯಾವಾಗ ಸಿಗ್ತೀರಾ ಗುರು? ಈ ವಾರ್ಡ್ ಎಲ್ಲೋ ಕೇಳ್ದಂಗೈತಲ್ಲ. ನಿಮ್ಮನ್ನು ನೋಡಬೇಕು, ನಿಮ್ಮನ್ನು ನೋಡಬೇಕು, ನಿಮ್ಮನ್ನು ನೋಡಲೇಬೇಕು. ಯಾವಾಗ ಸಿಗ್ತೀರಾ ಅಕ್ಕ? ವೆಂಕಿ ಕ್ರೇಜಿ ಕಾಫಿ ನಾಡ್ ವೆಂಕಿ ಆಗೋದ್ರಲ್ಲಿ ಏನು ಅನುಮಾನ ಇಲ್ಲ. ನಾನೀಗ ಒಂದು ಮದ್ವೆ ತೋರಿಸ್ತೀನಿ ನೋಡಿ. ಈ ತರ ಮದ್ವೆ ನಿಮ್ ಲೈಫ್ ಅಲ್ಲಿ ನೋಡಕ್ ಚಾನ್ಸೇ ಇರಲ್ಲ. സല്ലാപം അലഞ്ഞൊറിയുമാഷാഢതീരം അടസല്ലാപം അലഞ്ഞൊറിയുമാഷാഢതീരം. ಗುರು ಪ್ರೀತಿ ಕುರುಡು ಅಂತ ಕೇಳಿದ್ದೆ, ಆದ್ರೆ ಈ ರೇಂಜ್ಗ ನೋಡ್ರಿ ಅವ್ನ ಮಕ ನೋಡ್ರಿ ಹೆಂಗೈತೆ. ನೋಡ್ರಿ ಅವ್ರ ಅಮ್ಮನ್ ಮುರ್ಸ ಊಟ ಸೇರಲ್ಲ. ಜಾದೂಗಾರ ಮಾಡ್ತೀನಿ ನೋಡ್ರಿ ಇವಾಗ ಜಾದು. ಜಂತಾರ್ ಮಂತಾರ್ ಗಿಲಿ 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 ಮಗದಲ್ಲಿ ತಿಕ್ಕದಲ್ಲಿ ಹಾಕಿರೋ ಮೇಕಪ್ ಎಲ್ಲ ಇಲ್ಡೋಗ್ಬಿಡ್ಲಿ. ಬೂಮ್. ನೋಡ್ರೋ ನಿಮ್ 000 ಟ್ರಬಲ್ ಮೇಕರ್ ಅಕ್ಕನ್ನ 1 kg ಮೇಕಪ್ ಹಾಕೊಂಡು ಆಂಟಿಗಳೆಲ್ಲ ಫಿಗರ್ ಆಗ್ಬಿಡ್ತಾರೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಮಹೇಶ್ ಅಣ್ಣ ಮಮತಾ ಅವ್ರದ್ದು ಮದುವೆ, ಅವರಿಗೆ ದೇವರು ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ದೇವರಲ್ಲೇ ಬೆಳೆಸ್ತಿದ್ದೀನಿ. ಏನಿಲ್ಲ ಗುರು, ಯಾ ಮಹೇಶಣ್ಣ ಯಾ ಮಮತಾ ಹಾಕೊಂಡು ಯಾರ ಮದ್ವೆನೂ ಇಲ್ಲ. ನಾನು ಪಾಡಕ್ ನಾನು ರೋಡಲ್ಲಿ ಹೋಯ್ತಿದ್ದೆ, ಕಾಲ್ ಮಾಡ್ಕೊಡ್ತೀನಿ ಅಂತ ಫೋನ್ ಇಸ್ಕೊಂಬಿಟ್ಟು ವಿಡಿಯೋ ಮಾಡ್ತಾವನೆ. ಫೋನ್ ಕೊಡೋರು, ಟೈಮ್ ಆಯ್ತು, ನಾನು ಹೋಗ್ಬೇಕು. ಅವರಿಗೆ ದೇವರು ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ದೇವರಲ್ಲೇ ಬೆಳೆಸ್ತಿದ್ದೀನಿ. ಮತ್ತೆ ಅವ್ರದ್ದು ರಿಸೆಪ್ಷನ್ ಬೇರೆ ಇದೆ ಇವತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತ್ತೆ ಅವರಿಗೆ ಆರಾಧಿಸಿ, ಮತ್ತೆ ನಾನು ಈ ಕಡೆಯಿಂದ ಅವರಿಗೆ ಆರಾಧಿಸ್ತೇನೆ ಅಂತ ಹೇಳ್ಬಿಟ್ಟು ಅವರಿಗೋಸ್ಕರ 1-2 ಸಾಲ ಹೇಳಕ್ಕೆ ಇಷ್ಟಪಡ್ತೀನಿ. ಹೇಳು ಗುರು, ಬೇಗ ಹೋಗ್ಲಿ. ಮಹೇಶಣ್ಣ ಓ ಮಮತಕ ಯಾಫಿ ಮ್ಯಾರೇಜ್ ಲೈಫ್ ಅಕ್ಕ, ಯಾಫಿ ಲೈಫ್. ಏನ್ ಲೋಡ ಸೇಯಕಂತ ಬಾಯಲ್ಲಿ. ನನ್ನ ಕಾಪಾಡಲ್ಲ.
ಬಾ ಅಣ್ಣ ಬೇಗ ಬೇಗ ಬಂದು ಚಪ್ಪರ್ನ ಕಾಪಾಡು. ತೂ ಸಾರಿ ಟಿಕ್ಟಾಕರ್ನ ಕಾಪಾಡು. ಟಿಕ್ಟಾಕ್ ಬ್ಯಾನ್ ಆಗಿದ್ರು ಇನ್ನ ಈ ಚಪ್ಪರ್ ಶೋಕೆ ಬಿಟ್ಟಿಲ್ಲ. ನಿನ್ ಜನ್ಮಕ್ಕೆ ಹೋಗೋ. ಸಾಯಕ್ 1000 ದಾರಿ ಇದೆ, ಆದ್ರೆ ಬದುಕಕ್ಕಿರೋದು ಒಂದೇ ದಾರಿ, ಆತ್ಮವಿಶ್ವಾಸ. ಓ ಬದುಕಕ್ ಬೇಕಾಗಿರೋ ಆತ್ಮವಿಶ್ವಾಸನ? ಅಯ್ಯೋ ಮತ್ ನಾನ್ ನೀರು ಊಟ ನಿದ್ದೆ ಮನೆ ಗಾಳಿ ಅನ್ಕೊಂಬಿಟ್ಟಿದ್ದೆ. ಕೊಡದೆ ಇರೋರ ಹತ್ರ ಕೇಳ್ಬೇಡ, ಕೊಟ್ಟವ್ರನ್ನ ಯಾವತ್ತೂ ಮರಿಬೇಡ. ಅದ್ ಯಾವ ಅಂಗಡಿಲಿ ಸಿಗುತ್ತೆ ಹೇಳಕ್ಕ, ಅವಾಗ ಇಸ್ಕೊಂಬಂದ್ಬಿಡ್ತೀನಿ. ನಾನು ಪುನೀತಣ್ಣ ಶಿವಣ್ಣನವರ ಅಭಿಮಾನಿ. ಕರ್ನಾಟಕದ ಜನತೆಗೆ ಕಾಪಿನಾಡು ಚಂದು ಮಾಡ್ತಿರೋ ನಮಸ್ಕಾರಗಳು. ಅಣ್ಣನ್ ಯಾವ್ದೇ ವಿಡಿಯೋ ತಗೊಳ್ಳಿ, ಅಣ್ಣ ಹೇಳೋದು ಒಂದೇ ಡೈಲಾಗು, ನಾನು ಪುನೀತಣ್ಣ ಶಿವಣ್ಣನವರ ಅಭಿಮಾನಿ. ನಾನು ಪುನೀತಣ್ಣ ಶಿವಣ್ಣನವರ ಅಭಿಮಾನಿ. ಈ ರೋದ್ನ ತಾಳಕ್ಕಾಗ್ದಿರೋ ಒಂದ್ಸ ಶಿವಣ್ಣನೇ ಇವ್ನ್ ಹೊಡಿಯೋಕೆ ಹೋಗ್ಬಿಟ್ಟಿದ್ರು. ಆಸೆ ತಾನಾಗ್ಲೇ ನೆರವೇರುತ್ತೆ, ಇಲ್ಲಾಂದ್ರೆ ವಿ ಕಾಂಟ್ ಹೆಲ್ಪ್ ಇಟ್. ಥ್ಯಾಂಕ್ ಯು ಶಿವಣ್ಣ. ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನಿಗಳ ಮೇಲಿರಲಿ, ಅಭಿಮಾನಿಗಳ ಪ್ರೀತಿ ನಿಮ್ಮ ಮೇಲಿರಲಿ. ಆಲ್ ದ ಬೆಸ್ಟ್. ನಾನು ಪುನೀತಣ್ಣ ಶಿವಣ್ಣನವರ ಅಭಿಮಾನಿ. ಗುರು, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಬಾಸ್ ಡಿ ಬಾಸ್ನ ಟಿವಿ ಮೀಡಿಯಾದವ್ರು 5 ವರ್ಷ ಬ್ಯಾನ್ ಮಾಡಿದ್ದಾರೆ. ಅಂಡ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವಾಗೆಲ್ಲ ಟಿವಿ ಮೀಡಿಯಾಗಿಂತ ಸೋಷಿಯಲ್ ಮೀಡಿಯಾಗೆ ಪವರ್ ಜಾಸ್ತಿ. ಆ ತರ ಸೋಷಿಯಲ್ ಮೀಡಿಯಾ ನಮ್ಮ ಬಾಸ್ ಜೊತೆ ಇರ್ಬೇಕಾದ್ರೆ ನಮ್ಗೆ ಟಿವಿ ಮೀಡಿಯಾ ಎಲ್ಲ ಎಂತಕ್ಕೆ? ಅಂಡ್ ನಿಮ್ಮೆಲ್ಲರಿಗೂ ಗೊತ್ತಿದೆ ಬಾಸ್ತು ಕ್ರಾಂತಿ ಮೂವಿ ಬರ್ತಿದೆ. ಸೊ ಕ್ರಾಂತಿ ಮೂವಿಗೋಸ್ಕರ ಒಂದೆರಡು ಲೈನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮನೆಯಲ್ಲಿ ಫ್ರೀ ಆಗಿರ್ಬೇಕಾದ್ರೆ ಫ್ರೀ ಆಗಿ ಕುತ್ಕೊಂಡು ನೋಡೋ ಚಾನೆಲ್ ನಿಮ್ದು. ನಿಮ್ಗೆ ಅಷ್ಟಿರ್ಬೇಕಾದ್ರೆ ಇನ್ನ ಫಸ್ಟ್ ಶೋಗೆ 1 ವಾರಕ್ಕೆ ಮುಂಚೆನೆ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿ ನೋಡೋ ಕ್ರಾಂತಿ ಅದು. ಅದಕ್ಕೆ ಎಷ್ಟಿರ್ಬೇಡ. ಗುರು, ಇದೆಲ್ಲದ್ರ ಮಧ್ಯೆ ನಾನು ಒಂದು ಸಾಂಗ್ ಮಾಡಿದ್ದೀನಿ. ನಿಮ್ಗೆ ಸಾಂಗ್ ಇಷ್ಟ ಆದ್ರೆ ಸಾಂಗ್ ಅಲ್ಲಿ ಹೇಳಿರೋ ತರ ಮಾಡಿ. ಲೈಕ್ ಮಾಡ್ರೋ ಲೈಕ್ ಇನ್ನು ಮಾಡೇ ಇಲ್ಲ. ಶೇರ್ ಇನ್ನು ಮಾಡೇ ಇಲ್ಲ. ಇಲ್ಲಿ ಗಂಟ ವಿಡಿಯೋ ನೋಡಿ ಹಂಗೆ ಹೋಗ್ತೀರಾ? ಲೈಕ್ ಮಾಡಕ್ ಯಾಕ್ರೋ ಹಿಂದೆ ಮುಂದೆ ನೋಡ್ತೀರಾ? ಸಬ್ಸ್ಕ್ರೈಬ್ ಮಾಡೋದಕ್ಕೆ ನಿಮ್ಗೆ ಹೇಳ್ಬೇಕಲ್ವಾ? ಹೇಳಕ್ ಮುಂಚೆ ನೀವೇ ಖುದ್ದಾಗಿ ಮಾಡ್ಬೋದಲ್ವಾ? ಕಾಸ್ ಬೇಡ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಲೈಕು. 1 ಮಿಲಿಯನ್ ಆಗ್ಲಿ ಕಟ್ ಮಾಡ್ಸಂಗ್ ಕೇಕು. ಲೈಕ್ ಮಾಡ್ರು ಶೇರ್ ಮಾಡ್ರು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.